ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂದಿನ ಮುರಳಿ ಶೀರ್ಷಿಕೆ: ಜ್ಞಾನ ಸೂರ್ಯನ ಮಕ್ಕಳೇ, ನೀವು ಜಾಗೃತರಾಗಿದ್ದೀರಿ. ಈಗ ವಿಶ್ವವನ್ನು ಜಾಗೃತಗೊಳಿಸಿ. ಮುಖ್ಯವಾದ ಪ್ರಶ್ನೆ: ಅನೇಕ ಪ್ರಕಾರದ ಘರ್ಷಣೆಗಳಿಗೆ ಕಾರಣವೇನು? ಅದಕ್ಕೆ ನಿವಾರಣೆ ಏನು? ಉತ್ತರ ಸಾರಾಂಶದಲ್ಲಿ: ದೇಹಾಭಿಮಾನವೇ ಎಲ್ಲ ಘರ್ಷಣೆಗಳ ಮೂಲ. ದೇಹಾಭಿಮಾನ ಬಂದಾಗ ಮಾಯೆಯ ಗ್ರಹಚಾರ ಕುಳಿತುಕೊಳ್ಳುತ್ತದೆ. ಪರಿಹಾರ: ದೇಹಿ ಅಭಿಮಾನಿಯಾಗಿ ಆತ್ಮಾಭಿಮಾನದಲ್ಲಿ ನೆನಪಿನ ಯಾತ್ರೆ ಮಾಡಿ. ಶಿವತಂದೆಯ ನೆನಪು ಮಾಡಿದರೆ ಗ್ರಹಚಾರ ಕಳೆಯುತ್ತದೆ. ಈಶ್ವರೀಯ ಸರ್ಕಾರ ಪಾಂಡವ ಸರ್ಕಾರ. ನಾವು ಸಾಮಾನ್ಯ ಸಂಪ್ರದಾಯದವರು ಅಲ್ಲ, ನಾವು ಈಶ್ವರೀಯ ಸಂಪ್ರದಾಯದವರು. ಶಿವತಂದೆಯು ಗುಪ್ತವಾಗಿ ಬಂದಿದ್ದಾರೆ, ಜ್ಞಾನವೂ ಗುಪ್ತವಾಗಿದೆ, ಆದರೆ ಕಾರ್ಯವು ಮಹಾನ್. ಭಾರತವನ್ನು ರಾವಣಪುರಿಯಿಂದ ವಿಷ್ಣುಪುರಿಯನ್ನಾಗಿ ಮಾಡುವುದು. ಇದು ರಾಜಕೀಯ ಸರ್ಕಾರವಲ್ಲ, ಇದು ಪವಿತ್ರ ಈಶ್ವರೀಯ ಸರ್ಕಾರ. ಭಾರತ ಸ್ವರ್ಗವಾಗಿತ್ತು. 5000 ವರ್ಷಗಳ ಹಿಂದೆ ಭಾರತವೇ ಸ್ವರ್ಗವಾಗಿತ್ತು. ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ಒಂದು ಧರ್ಮ, ಒಂದು ರಾಜ್ಯ, ಸಂಪೂರ್ಣ ಶಾಂತಿ. ಈಗ ಅನೇಕ ಧರ್ಮಗಳು, ಅನೇಕ ಕಲಹಗಳು. ತಂದೆಯು ಹೇಳುತ್ತಾರೆ, ನೀವು ಚಾಲೆಂಜ್ ಮಾಡಿ, ನಾವು ಭಾರತವನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡುತ್ತೇವೆ. ಜಾಗೃತಿ ಕರೆ. ಇಡೀ ಪ್ರಪಂಚ ಇಂದು ಕುಂಭಕರ್ಣ ನಿದ್ರೆಯಲ್ಲಿ ಇದೆ, ಆದರೆ ನಿಮಗೆ ಜ್ಞಾನ ಸೂರ್ಯ ಸಿಕ್ಕಿದ್ದಾನೆ. ಅವರು ಯಾರು? ಗೀತೆಯ ಭಗವಂತ ಯಾರು? ಶ್ರೀಕೃಷ್ಣನ ಅಥವಾ ನಿರಾಕಾರ ಶಿವನ? ಜ್ಞಾನಸಾಗರ, ಪತಿತ ಪಾವನ, ಮುಕ್ತಿದಾತ. ಇವರೆಲ್ಲ ಗುಣಗಳು ಯಾರಿಗೆ? ನಿರಾಕಾರ ಪರಮಾತ್ಮನಿಗೆ. ಏಣಿ ಚಿತ್ರ ಜೀವನದ ರಹಸ್ಯ. ಸತ್ಯಯುಗ, ತ್ರೇತಾ, ದ್ವಾಪರ, ಕಲಿಯುಗ. ಇಳಿಯುವ ಕಲೆ 84 ಜನ್ಮಗಳು, ಮತ್ತೆ ಏರುವ ಕಲೆ ರಾಜಯೋಗದ ಮೂಲಕ. ನಾನು ಪಾತ್ರಧಾರಿಗಳು. ಈ ಡ್ರಾಮಾ ನಿಗದಿಯಾಗಿದೆ, ಪ್ರತಿ ಸೆಕೆಂಡ್ ರಿಪೀಟ್ ಆಗುತ್ತದೆ. ಯುದ್ಧದ ಮೈದಾನ, ರಾಮ ಮತ್ತು ರಾವಣ. ಕೆಲವೊಮ್ಮೆ ಮಾಯೆಯ ಪ್ರಭಾವ ಹೆಚ್ಚಾಗುತ್ತದೆ, ಕೆಲವೊಮ್ಮೆ ಈಶ್ವರೀಯ ಸಂತಾನರ ಪ್ರಭಾವ. ಇದು ಆಧ್ಯಾತ್ಮಿಕ ಯುದ್ಧ. ಅಣ್ವಸ್ತ್ರಗಳು ಡ್ರಾಮಾದ ಭಾಗವೇ. ವಿನಾಶವೂ ಆಗಲೇಬೇಕು. ಅದಾದ ಮೇಲೆ ಹೊಸ ಸತ್ಯಯುಗ ಉದಯ. ಧಾರಣೆ ಪಾಯಿಂಟ್ಸ್: ಪರಸ್ಪರ ಚರ್ಚೆ ಮಾಡಿ ಸೇವೆ ಮಾಡಬೇಕು. ಭಾರತದಲ್ಲಿ ಶಾಂತಿ ಸುಖ ಸ್ಥಾಪನೆಗೆ ಯುಕ್ತಿ ಹುಡುಕಿ. ದೇಹಾಭಿಮಾನ ತ್ಯಜಿಸಿ ದೇಹಿ ಅಭಿಮಾನಿಯಾಗಿರಿ.
ನೆನಪಿನ ಯಾತ್ರೆ, ಶ್ರೇಷ್ಠ ಪದವಿಗೆ ದಾರಿ, ವರದಾನದಲ್ಲಿ ಪವಿತ್ರತೆಯ ಆಧಾರದ ಮೇಲೆ ಸುಖ ಶಾಂತಿಯ ಅನುಭವ ಮಾಡುವ ನಂಬರ್ 1 ಅಧಿಕಾರಿ ಭವ. ಪವಿತ್ರತೆ ಎಲ್ಲ ಪ್ರಾಪ್ತಿಗಳ ಬುನಾದಿ. ಧರ್ಮವನ್ನು ಬಿಡಬೇಡಿ, ಪರಿಸ್ಥಿತಿ ಏನೇ ಬಂದರೂ. ಸ್ಲೋಗನ್: ವ್ಯರ್ಥದಿಂದ ಮುಗ್ಧರಾಗುತ್ತಿದ್ದೀರೆಂದರೆ ಸತ್ಯ ಪುಣ್ಯಾತ್ಮರಾಗುವಿರಿ. ಅವ್ಯಕ್ತ ಸೂಚನೆ: ಏಕತೆ, ವಿಶ್ವಾಸ, ಸಫಲತೆ. ಏಕರಸ ಸ್ಥಿತಿ, ಏಕಾಂತವಾಸಿ, ಅಶರೀರಿ ಭಾವ ಹಾಗೂ ಪರಸ್ಪರ ಸನ್ಮಾನ. ಸಂಘಟನೆಯ ಶಕ್ತಿ. ನಿಮ್ಮ ಏಕತೆ ಇಡೀ ಬ್ರಾಹ್ಮಣ ಪರಿವಾರಕ್ಕೆ ಮಾದರಿ. ಚಿಕ್ಕ ಯೋಗಾಭ್ಯಾಸ. ಕಣ್ಣು ಅರೆಮುಚ್ಚಿ ನಾನು ಆತ್ಮ, ಪ್ರಕಾಶ ಬಿಂದು. ನನ್ನ ಮುಂದೆ ಜ್ಞಾನ ಸೂರ್ಯ ಶಿವ ತಂದೆ ಇದ್ದಾರೆ. ಅವರಿಂದ ಶಾಂತಿ ಕಿರಣಗಳು ಹರಿದು ಬರುತ್ತಿವೆ. ನನ್ನ ದೇಹಾಭಿಮಾನ ಕರಗುತ್ತಿದೆ. ನಾನು ಜಾಗೃತ ಆತ್ಮ. ಇನ್ನಿತರ ಆತ್ಮಗಳನ್ನು ಜಾಗೃತಗೊಳಿಸಲು ತಯಾರಾಗಿದ್ದೇನೆ. ಮಧುರ ಮಕ್ಕಳೇ, ನೀವು ಈಶ್ವರ್ಯ ಸಂಪ್ರದಾಯದವರು ಆಗಿದ್ದೀರಿ. ನಿಮಗೆ ಜ್ಞಾನ ಸೂರ್ಯ ತಂದೆಯು ಸಿಕ್ಕಿದ್ದಾರೆ. ನೀವೀಗ ಜಾಗೃತರಾಗಿದ್ದೀರಿ ಅಂದಮೇಲೆ ಅನ್ಯರನ್ನು ಜಾಗೃತಗೊಳಿಸಿ. ಪ್ರಶ್ನೆ: ಅನೇಕ ಪ್ರಕಾರದ ಘರ್ಷಣೆಗಳಿಗೆ ಕಾನ್ಫ್ಲಿಕ್ಟ್ಸ್ ಕಾರಣ ಹಾಗೂ ಅದಕ್ಕೆ ನಿವಾರಣೆ ಏನಾಗಿದೆ? ಅದಕ್ಕೆ ಉತ್ತರ: ಕಾರಣ ಯಾವಾಗ ನೀವು ದೇಹಾಭಿಮಾನದಲ್ಲಿ ಬರುತ್ತೀರೋ ಆಗ ಅನೇಕ ಪ್ರಕಾರದ ಘರ್ಷಣೆಗಳಾಗುತ್ತವೆ ಮತ್ತು ಮಾಯೆಯ ಗ್ರಹಚಾರ ಕುಳಿತುಕೊಳ್ಳುತ್ತದೆ. ಅದಕ್ಕೆ ನಿವಾರಣೆ ತಂದೆಯು ತಿಳಿಸುತ್ತಾರೆ. ದೇಹ ಅಭಿಮಾನಿ ಸೇವೆಯಲ್ಲಿ ತೊಡಗಿರಿ. ನೆನಪಿನ ಯಾತ್ರೆಯಲ್ಲಿದ್ದಾಗ ಮಾತ್ರ ಗ್ರಹಚಾರವು ಕಳೆಯುವುದು. ಮುರಳಿಯ ಪ್ರಮುಖ ಅಂಶಗಳು: ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಗುರಿ. ಈ ಭಾರತ ಭೂಮಿಯು ನಮಗೆ ಬಹಳ ಪ್ರಿಯವಾಗಿದೆ, ಏಕೆಂದರೆ 5000 ವರ್ಷಗಳ ಹಿಂದೆ ಇದೇ ಭಾರತವು ಸ್ವರ್ಗವಾಗಿತ್ತು. ಈಗ ನಾವು ಶ್ರೀಮತದಂತೆ ಈ ಪತಿತ ಪ್ರಪಂಚವನ್ನು ಪುನಃ ಪಾವನವನ್ನಾಗಿ ವಿಷ್ಣುಪುರಿಯನ್ನಾಗಿ ಮಾಡಬೇಕಾಗಿದೆ. ನಮ್ಮ ಚಾಲೆಂಜ್: ನಾವು ಈ ಭಾರತ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿಯೇ ಮಾಡುತ್ತೇವೆ. ಜ್ಞಾನ ಸೂರ್ಯ ಮತ್ತು ಜಾಗೃತಿ. ಇಡೀ ಪ್ರಪಂಚವು ಕುಂಭಕರ್ಣನ ಅಜ್ಞಾನ ನಿದ್ರೆಯಲ್ಲಿ ಮಲಗಿದೆ. ತಂದೆಯು ಬಂದು ನಿಮ್ಮನ್ನು ಮೊದಲು ಜಾಗೃತಗೊಳಿಸಿದ್ದಾರೆ. ಜಾಗೃತರಾದ ನಾವು ಈ ಅನ್ಯರನ್ನು ಎಚ್ಚರಿಸಬೇಕು. ಇದು ರುದ್ರಜ್ಞಾನ ಯಜ್ಞವಾಗಿದೆ. ಸ್ವತಃ ಶಿವತಂದೆ ಇದನ್ನು ರಚಿಸಿದ್ದಾರೆ. ಏಣಿ ಚಿತ್ರದ ಮಹತ್ವ. ಸೇವೆಯಲ್ಲಿ ಚಿತ್ರಗಳು ಬಹಳ ಮುಖ್ಯ, ವಿಶೇಷವಾಗಿ ಏಣಿ ಚಿತ್ರ. ಲ್ಯಾಡರ್ ಇಮೇಜ್ ಬಹಳ ಸ್ಪಷ್ಟವಾಗಿ ಜ್ಞಾನವನ್ನು ನೀಡುತ್ತದೆ. ಇಳಿಯುವ ಕಲೆ ಡೌನ್ಫಾಲ್ ಮತ್ತು ಏರುವ ಕಲೆ ಆಸ್ಕೆಂಟ್ ಇದರಲ್ಲಿ ಸ್ಪಷ್ಟವಾಗಿದೆ. 84 ಜನ್ಮಗಳ ಚಕ್ರವನ್ನು ಅರ್ಥ ಮಾಡಿಕೊಳ್ಳಲು ಇದು ಸುಲಭ ಸಾಧನ. ಗೀತೆಯ ಭಗವಂತ ಯಾರು? ಸೇವೆಯಲ್ಲಿ ಮೊಟ್ಟಮೊದಲು ಸಿದ್ಧ ಮಾಡಬೇಕಾದ ವಿಷಯವಿದು. ಗೀತೆಯ ಭಗವಂತ ನಿರಾಕಾರ ಶಿವನು ಅಥವಾ ಕೃಷ್ಣನು. ಜ್ಞಾನಸಾಗರ, ಮುಕ್ತಿದಾತ, ಪತಿತ ಪಾವನ ಕೇವಲ ಒಬ್ಬ ತಂದೆ ಮಾತ್ರ. ಧಾರಣೆಗಾಗಿ ಮುಖ್ಯ ಸಾರ. ಸೇವೆಯ ಚರ್ಚೆ. ಭಾರತದಲ್ಲಿ ಸುಖ ಶಾಂತಿ ಸ್ಥಾಪಿಸಲು ಪರಸ್ಪರ ಚರ್ಚಿಸಿ ಹೊಸ ಪ್ಲ್ಯಾನ್ ಮಾಡಿ
ಸೇವೆಯಲ್ಲಿ ತೊಡಗಬೇಕು. ದೇಹಿ ಅಭಿಮಾನಿ ಉನ್ನತ ಪದವಿ ಪಡೆಯಲು ದೇಹದ ಅಭಿಮಾನ ಬಿಟ್ಟು ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು. ಸದಾ ವಿಚಾರ ಸಾಗರ ಮಂಥನ ಮಾಡಬೇಕು. ವರದಾನ ಮತ್ತು ಸ್ಲೋಗನ್. ವರದಾನದಲ್ಲಿ ಪವಿತ್ರತೆಯ ಆಧಾರದ ಮೇಲೆ ಸುಖ ಶಾಂತಿಯ ಅನುಭವ ಮಾಡುವಂತಹ ನಂಬರ್ 1 ಅಧಿಕಾರಿ ಭವ. ವಿವರಣೆ. ಪವಿತ್ರತೆಯೇ ಸುಖದ ಬುನಾದಿ. ಪರಿಸ್ಥಿತಿಗಳು ಎಷ್ಟೇ ಅಲುಗಾಡಿಸಿದರೂ ನಿಮ್ಮ ಧರ್ಮವನ್ನು ಪವಿತ್ರತೆಯನ್ನು ಬಿಡಬೇಡಿ. ಸ್ಲೋಗನ್ನಲ್ಲಿ ವ್ಯರ್ಥದಿಂದ ಮುಕ್ತರಾಗುತ್ತೀರೆಂದರೆ ಸತ್ಯ ಸತ್ಯ ಪುಣ್ಯಾತ್ಮರು ಆಗಿ ಬಿಡುವಿರಿ. ಅವ್ಯಕ್ತ ಸೂಚನೆ. ಏಕತೆ ಮತ್ತು ವಿಶ್ವಾಸ. ಪ್ರತಿಯೊಂದು ಮಗು ಏಕರಸ ಸ್ಥಿತಿಯಲ್ಲಿ ಇರಬೇಕು. ಒಬ್ಬರಿಗೊಬ್ಬರು ಸನ್ಮಾನ ಕೊಟ್ಟು ಸಂಘಟನೆಯ ಶಕ್ತಿಯನ್ನು ಪ್ರತ್ಯಕ್ಷ ಮಾಡಿ ನಿಮ್ಮ ಏಕತೆಯ ಇಡೀ ಬ್ರಾಹ್ಮಣ ಪರಿವಾರವನ್ನು ಒಗ್ಗೂಡಿಸಲು ನಿಮಿತ್ತವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು